ಕರ್ನಾಟಕ ರಾಜ್ಯಕ್ಕೆ ಹೆಸರುವಾಸಿಯಾದ ಉಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವ ಅಪಾರ ಜನಸ್ತೋಮ ಭಕ್ತರ ಸಮ್ಮುಖದಲ್ಲಿ ಇಂದು ಅದ್ಧೂರಿಯಾಗಿ ನೆರವೇರಿತು. ಇನ್ನು ಈ ಬಾರಿ 17 ಗ್ರಾಮಗಳ ತೇರುಗಳು ಉಸ್ಕೂರು ಮಧುರಮ್ಮ ಜಾತ್ರೆಗೆ ಆಗಮಿಸಿದ್ದು ಬಹಳ ಅದ್ಭುತವಾಗಿತ್ತು. ಇನ್ನು ಬಿದಿರು ಹಾಗೂ ಕಬ್ಬಿಣದಿಂದ ತಯಾರಿಸಿದ ತೇರುಗಳನ್ನು ಗದ್ದೆ ಹೊಲ ಎನ್ನದೇ ಆಯಾ ಗ್ರಾಮದ ರಾಸುಗಳ ಮತ್ತು ಟ್ರ್ಯಾಕ್ಟರ್ ಮೂಲಕ ಹಾಗೂ ಜನರ ಮೂಲಕ ತೇರುಗಳನ್ನು ಎಳೆದುಕೊಂಡು ಬರುವ ದೃಶ್ಯಗಳು ನೋಡುಗರ ಕಣ್ಣಿಗೆ ರೋಮಾಂಚನವಾಗಿತ್ತು. ಇನ್ನು ಬಿದಿರು ಹಾಗೂ ಮರದಿಂದ ಮತ್ತು ಕಬ್ಬಿಣದಿಂದ ತಯಾರಿಸಿದ ತೇರುಗಳು ಸುಮಾರು 80 ಅಡಿವರೆಗೆ ಎತ್ತರವಾಗಿ ತೇರುಗಳು ನಿರ್ಮಾಣ ಮಾಡಿ ರಸ್ತೆ ಇಲ್ಲದ ಪ್ರದೇಶಗಳಲ್ಲಿ ತೇರುಗಳನ್ನು ಎಳೆದುಕೊಂಡು ಬರುವ ದೃಶ್ಯಾವಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಎಲ್ಲೂ ಇಂತಹ ಜಾತ್ರಾ ಮಹೋತ್ಸವ ನಡೆಯುವುದು ಅಪರೂಪವಾಗಿದೆ. ಇನ್ನು ಈ ಬಾರಿ ಉಸ್ಕೂರು ಮಧುರಮ್ಮ ದೇವಾಲಯದ ಸನ್ನಿಧಾನಕ್ಕೆ ಹಿಲಲಿಗೆ, ಲಕ್ಷ್ಮೀನಾರಾಯಣಪುರ, ಗೂಳಿಮಂಗಲ, ಕಟ್ಟಹಳ್ಳಿ, ಸಂಜೀವ್ ನಗರ, ರಾಮಸಾಗರ, ಸಿಂಗೇನ ಅಗ್ರಹಾರ, ರಾಯಸಂದ್ರ, ದೊಡ್ಡನಾಗಮಂಗಲ, ಕೋನಪ್ಪನ ಅಗ್ರಹಾರ, ಗೋವಿಂದಶೆಟ್ಟಿಪಾಳ್ಯ ಗ್ರಾಮಗಳ ತೇರುಗಳು ತಲುಪಿತು. ಆದರೆ ಚಿಂತಲ ಮಡಿವಾಳ ಗ್ರಾಮದ ಬಳಿ ಇರುವ ರೈಲ್ವೆ ಗೇಟ್ ಬಳಿಯಲ್ಲಿ ವಿದ್ಯುತ್ ತಂತಿ ಸಮಸ್ಯೆಯಿಂದ ನಾರಾಯಣಘಟ್ಟ, ಚೊಕ್ಕಸಂದ್ರ, ಆರೋಹಳ್ಳಿ, ಸೂಲಿಕುಂಟೆ, ಕೊಡತಿ, ಕಗಲಿಪುರ ಗ್ರಾಮಗಳ ತೇರುಗಳ ಉಸ್ಕೂರು ಮಧುರಮ್ಮ ಸನ್ನಿಧಾನಕ್ಕೆ ಹೋಗಲು ಸಾಧ್ಯವಾಗದ ಕಾರಣ ಚಿಂತಲ ಮಡಿವಾಳ ಗ್ರಾಮದ ಬಳಿಯಲ್ಲಿ 6 ತೇರುಗಳು ಜಮಾವಣೆಗೊಂಡ ದೃಶ್ಯ ರೋಮಾಂಚನವಾಗಿತ್ತು. ಇನ್ನು ಚಿಂತಲ ಮಡಿವಾಳ ಗ್ರಾಮಗಳ ಬಳಿಯಲ್ಲಿ ತೇರುಗಳನ್ನು ನಿಲ್ಲಿಸಲು ಗ್ರಾಮಸ್ಥರು ಎಲ್ಲ ವ್ಯವಸ್ಥೆಯನ್ನು ಬಹಳ ಅದ್ಭುತವಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಉಸ್ಕೂರು ಜಾತ್ರಾ ಮಹೋತ್ಸವದಲ್ಲಿ ಬಿಸಿಲಿನ ಬೇಗೆಯನ್ನು ಮತ್ತು ಹಸಿವನ್ನು ನಿವಾರಿಸಲು ಆಯಾ ಗ್ರಾಮಗಳ ಪ್ರತಿ ರಸ್ತೆಯಲ್ಲಿ ಅನ್ನದಾಸೋಹ ಮತ್ತು ಅರವಂಟಿಕೆಗಳನ್ನು ಆಯಾ ಗ್ರಾಮಗಳ ಗ್ರಾಮಸ್ಥರು ಮತ್ತು ಭಕ್ತರು ಆಯೋಜಿಸಿದ್ದು ಕಂಡುಬಂತು. ಹಾಗೆಯೇ ಉಸ್ಕೂರು ಮಧುರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮತ್ತು ವಿಶೇಷ ಅಲಂಕಾರ ಮತ್ತು ಅನ್ನದಾಸೋಹ ಆಯೋಜಿಸಲಾಗಿತ್ತು. ಜಾತ್ರೆ ಸುಸೂತ್ರವಾಗಿ ನಡೆಯಲು ಪೊಲೀಸ್ ಬಂದೋಬಸ್ತು ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು, ಜನಪ್ರತಿನಿಧಿಗಳು, ಉಸ್ಕೂರು ಮಧುರಮ್ಮ ದೇವಾಲಯದ ಆಡಳಿತ ಮಂಡಳಿಯವರು, ಭಕ್ತರು ಹಾಗೂ ಉಸ್ಕೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು.
ಪ್ರಯುಕ್ತ ನಮ್ಮ ಇಲಲ್ಗೆ ಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಅದ್ಭುತವಾಗಿ ಕುರ್ಚನ್ನು ನಿರ್ಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರವಾದ ಭಕ್ತ ಸಮೂಹ ಪಾಲ್ಗೊಂಡು ಈ ಒಂದು ಮದ್ದೂರಮ್ಮ ದೇವಿಯ ಕುರ್ಚನ್ನು ತುಂಬಾ ಯಶಸ್ವಿಯಾಗಿ ಉಸ್ಕೂರ್ ಕಡೆ ಸಾಗ್ತಾ ಇದೆ. ಈಗ ನಮ್ಮ ಜೀವಿತಾವಧಿಯಲ್ಲಿ ಎಂದು ನೋಡ್ತೇವೆ, ಸೌಭಾಗ್ಯ ನಮ್ಮ ಜನರೇಷನ್ ಸಿಕ್ಕಿದೆ. ಮದ್ದೂರಮ್ಮನ ಕೃಪೆ ಎಲ್ಲರ ಮೇಲೆ ಇರಲಿ. ಪ್ರಯಾಗದಲ್ಲಿ 144 ವರ್ಷಗಳ ಕುಂಭಮೇಳ ಹೇಗೆ ನಡೀತೋ ಈ ಬಾರಿ ಸುಮಾರು 17-18 ಗ್ರಾಮಗಳಿಂದ ಮದ್ದೂರಮ್ಮ ದೇವಿಯ ತೇರುಗಳು ಹೊರಟು ಬರ್ತಾ ಇದೆ. ಹಾಗೂ ಕಾನೂನು ನಿಯಮಗಳಡಿಯಲ್ಲಿ ಸದಾ ಸಾರ್ವಜನಿಕವಾಗಿ ಅನನುಕೂಲ ಯಾವುದೇ ಆಗ್ದಿರ ಎಲ್ರಿಗೂ ಒಳ್ಳೆಯದಾಗಲಿ, ಶಾಂತಿಯುತವಾಗಿ ಮದ್ದೂರಮ್ಮ ಸನ್ನಿಧಿಗೆ ಸೇರಲಿ ಅಂತ ಇವತ್ತಿನ ದಿನ ಏನು ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯ ಈಲಲ್ಗೆ ಮತ್ತು ರಾಮಸಾಗರ ಗ್ರಾಮಗಳಲ್ಲಿ ಕುರ್ಜಿಗಳು ಹೊಡ್ತಾ ಇದ್ದಾವೆ. ಅದೇ ರೀತಿ ಕಾನೂನು ಏನಿದೆ ಆ ಕಾನೂನು ಮೀರಿದಂತೆ ಎಲ್ಲರನ್ನು ಕರೆಕ್ಟಾಗಿ ಮಾಡಿದ್ದಾರೆ. 80 ಅಡಿ ಮೀರಿದಂತೆ ಕುರ್ಜಿಗಳು ರೆಡಿ ಇದ್ದಾವೆ, ಈಗಾಗಲೇ ಹೊಡ್ತಾ ಇದ್ದಾವೆ. ಅದರಿಂದ ಆ ಮದ್ದೂರಮ್ಮ ತಾಯಿ ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿ ಎಲ್ಲ ಗ್ರಾಮಗಳಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ. ಮದ್ದೂರಮ್ಮ ಉಸ್ಕೂರು ಜಾತ್ರೆಗೆ ಎಲ್ಲ 17 ಊರಿಂದ ಕುರ್ಜಿಗಳು ಹೋಗ್ತಾ ಇದೆ. ಎಲ್ಲ ಕುರ್ಜಿಗಳು ಸಹ ಮದ್ದೂರಮ್ಮನ ಆಶೀರ್ವಾದದಿಂದ ಸುರಕ್ಷಿತವಾಗಿ ಎಲ್ಲ ಉಸ್ಕೂರು ಸೇರಲಿ. ಆ ಮದ್ದೂರಮ್ಮನ ಆಶೀರ್ವಾದ ಎಲ್ಲ ತೇರುಗಳಿಗೂ ಇರಲಿ. ಈ ವರ್ಷ ನಾವು ವಿಶಿಷ್ಟವಾಗಿ ಸಾಮಾಜಿಕ ಕಳವಳಿ ಬರುವಂತಹ ಒಂದು ಭಿತ್ತಿಪತ್ರಗಳನ್ನ ನಾವು ಆಲ್ರೆಡಿ ನಾವು ತೇರಲ್ಲಿ ಅಳವಡಿಸಿದ್ದೀವಿ. ಒಂದು ನೈಸರ್ಗಿಕವಾಗಿ ವಾಯು ಮಾಲಿನ್ಯ ತಡೆಯಿರಿ, ನೀರಿನ ಮಾಲಿನ್ಯ ತಡೆಯಿರಿ, ಭೂ ಮಾಲಿನ್ಯ ತಡೆಯಿರಿ. ಇಷ್ಟೇ ಅಲ್ಲದೆ ಬಿಟ್ಟಿ ಭಾಗ್ಯಗಳಿಂದ ಜನ ಬೇಸತ್ತು ಕರ್ಮಕಾಂಡ ನಮ್ಮ ಕೈಲಿ ನೋಡೋಕೆ ಆಗ್ತಿಲ್ಲ. ಪ್ರಗತಿಪರ ಕುಂಠಿತ ಆಗಿದೆ. ಇಡೀ ದೇಶದಾದ್ಯಂತ ದೆಹಲಿ ಇರ್ಬೋದು, ಆಂಧ್ರ ಇರ್ಬೋದು, ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಬಿಹಾರ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲ ರಾಜ್ಯಗಳಲ್ಲಿ ಈ ಬಿಟ್ಟಿ ಭಾಗ್ಯಗಳು ಕೊಟ್ಟು ದೇಶದ ಪ್ರಗತಿ ನಾಶವಾಗ್ತಾ ಇದೆ. ಅದಕ್ಕೆ ನಾವು
ತಮಗೆಲ್ಲ ಗೊತ್ತಿರೋ ಹಾಗೆ ನೂರಾರು ವರ್ಷಗಳಿಂದ ಮಧುರಮ್ಮನ ಜಾತ್ರೆನ ವಿಜೃಂಭಣೆಯಿಂದ ಏನು ಇವತ್ತು ಮಾಡ್ಕೊಂಡು ಬರ್ತಾಯಿದ್ರು. ಈಗ 4-5 ವರ್ಷದಿಂದ ಕಡಿಮೆ ಕುರ್ಚಿಗಳನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಇವತ್ತು ಈ ಸರಿ ಮಾತ್ರ 17 ಕುರ್ಚಿಗಳನ್ನು ಕಟ್ಟಿದ್ದಾರೆ. ಇದು ಒಂದು ಆ ದೇವರಿಗೆ ಒಂದು ಶಕ್ತಿ ಬಂದಂಗಾಗಿದೆ, ಜನಗಳಿಗೂ ಒಂದು ಹುಮ್ಮಸ್ಸು ಸಿಕ್ಕಿದೆ. ಈಗ 80 ಅಡಿಗೆ ಮಾಡಿದ್ದಾರೆ, ಮೊದಲ ಥರ ದೊಡ್ಡ ದೊಡ್ಡ ಕುರ್ಚಿಗಳನ್ನು ಕಟ್ಟಲಿಲ್ಲ. ಅದರಿಂದ ಈ ರೋಡುಗಳಲ್ಲಿ ಎಳ್ಕೊಂಡು ಹೋಗೋದಕ್ಕೂ ಈಸಿ ಆಗ್ತಾಯಿದೆ. ಒಂದು 20 ಜೊತೆ ಓದ್ಸಲಿ ಒಂದು 40 ಜೊತೆ ಎತ್ತು ಒಂದು 2-2 ಸಾವಿರ ಜನ ಹಿಡ್ಕೋತಾ ಇದ್ರು. ಈಗ ಒಂದು 50-100 ಜನ ಇದ್ದರೆ ಸಾಕು, ಆ ಕಡೆ ಈ ಕಡೆ ಹಿಡ್ಕೊಂಡು ಅಲ್ಲಾಡ್ದಂಗೆ ಹೋಗೋಕ್ಕಾಗ್ತಾ ಇದೆ. ಅದರಿಂದ ಈ ವಿಶೇಷವಾದ ಹಬ್ಬ 1 ವಾರಗಳ ಕಾಲ ಇಲ್ಲಿ ನಡೀತದೆ. ಈ ಜಾಗ ಆ ಅಮ್ಮನಿಗೆ ಸೇರಿದ್ರಿಂದ ಆ ಅಮ್ಮನಿಗೆ ಪೂಜೆ ಮಾಡಿ ಪ್ರತಿಯೊಬ್ಬರೂ ಒಂದೊಂದು ಪ್ರಾಜೆಕ್ಟ್ಗಳು ಮಾಡಬೇಕಾದ್ರೆ ಮಾಡ್ತಾರೆ. ಮುಂದೆಯೂ ಸಹ ಆ ಅಮ್ಮ ಇದೇ ರೀತಿ ನಡೆಸ್ಕೊಂಡು ಹೋಗಲಿ. ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಗ ನಮ್ಮ ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೇನೆ. ನಾನು ಈಗ 7-8 ವರ್ಷದಿಂದ ಇದನ್ನು ನೋಡ್ತಾ ಇದ್ದೇನೆ. ಈಗ ನಾನು ಇಲ್ಲಿ ಬಂದ ಮೇಲೆ ಅದೇನೋ ರಥಗಳು ಇದ್ದಕ್ಕಿದ್ದಂಗೆ ಜಾಸ್ತಿ ಕುರ್ಚಿಗಳಾಗಿರೋದು ನನಗೂ ಸಂತೋಷ ತಂದಿದೆ. ಅದು ಎಲ್ಲರಿಗೂ ಏರಿಯಾದಲ್ಲಿ ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ. ಅಣ್ಣವರು 8 ವರ್ಷದಿಂದ ಬಂದ ಮೇಲೆ ಇದು ಜಾಸ್ತಿ ಆಗೋದಕ್ಕೆ ಕಾರಣ ಏನಂದರೆ, ಅಲ್ಲಿ ಮದ್ದೂರಮ್ಮನ ಹತ್ರ ಒಂದು ವಾರಕ್ಕೊಂದ್ಸಲ ಒಂದು ದಿನ ಇದು ಊಟ ಮಾಡ್ತಾಯಿದ್ರು. ಅಣ್ಣ ಬಂದಮೇಲೆ ಡೈಲಿ ಊಟ ಮಾಡಬೇಕಂತ ಅನ್ನಛತ್ರ ಮಾಡಿದ್ರು. ಅನ್ನಛತ್ರ ಮಾಡಿದ ಮೇಲೆ ಇಲ್ಲಿ ತೇರುಗಳು ಜಾಸ್ತಿ ಆಯಿತು. ದೇವರು ಚೆನ್ನಾಗಿ ಮಡಗಿದ್ದಾರೆ. ಅವರು ನಮ್ಮೂರವರೆಲ್ಲ ಚೆನ್ನಾಗಿದ್ದಾರೆ, ಆಯಿತಾ. ಇದರಿಂದ ಭಾರಿ ನಮಗೆ ಅನುಕೂಲ ಆಗಿದೆ. ಅಣ್ಣವ್ರಿಗಿನ್ನ 100 ವರ್ಷ ಆಯುರ್ವಾದ ಕೊಟ್ಟು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ವರ್ಷ ಈ ಮದ್ದೂರಮ್ಮನ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಕಾರಣ ಏನಂದರೆ, ಈ ಸುತ್ತಮುತ್ತಲು 25 ಊರುಗಳವರು ಈ ಹಬ್ಬ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಈ ಸಾರಿ 17 ಕುರ್ಜಿಗಳು ಕಟ್ಕೊಂಡು ಎಲ್ಲರೂ ತುಂಬ ಭಕ್ತಾದಿಗಳು ಒಂದೊಂದು ಊರಿಗೂ ಒಂದೊಂದು ಥರ ವಿಜೃಂಭಣೆಯನ್ನು ನಡ್ಸ್ಕೊಂಡು ಬರ್ತಾ ಇರ್ತಾರೆ. ಈ ಜಾತ್ರೆ ಮದ್ದೂರಮ್ಮನ ಜಾತ್ರೆ ತುಂಬ ಒಂದು 500 ವರ್ಷ ಇತಿಹಾಸವಂತ ಹೇಳೋದು. ಇದು ಟಿಪ್ಪು ಸುಲ್ತಾನ್ ಕಾಲದಿಂದನೂ ಪ್ರತೀತಿಯಾಗಿರೋದು. ಮತ್ತು ಇದು ನಾವು ಚಿಕ್ಕವರಾಗಿದ್ದಾಗ ಈ ಜಾತ್ರೆ ಜಾನುವಾರುಗಳ ಜಾತ್ರೆ ಆಗ್ತಾಯಿತ್ತು. ಆ ಜಾನುವಾರುಗಳ ಜಾತ್ರೆ 15 ದಿವಸ ನಡೀತಾ ಇತ್ತು. ಮತ್ತು ಈ ಪಿಕ್ಚರ್ ಟಾಕೀಸ್ಗಳು ಬರ್ತಾಯಿದ್ವು. ಪಿಕ್ಚರ್ ಟಾಕೀಸ್ಗಳು ನಾವು ನೋಡಿದ್ದೆ ಅದೇ ಟೈಮ್ನಲ್ಲಿ. ಮತ್ತು ಇನ್ನೊಂದು ಈ ದೇವಸ್ಥಾನ ನಮ್ಮ ಕುಪೇಂದ್ರ ರೆಡ್ಡಿ ಅವರು ಅನ್ನದಾನ ಮಾಡ್ತಾಯಿದ್ದಾರೆ. ಇವರು ಇಲ್ಲಿ ಬಂದ ಮೇಲೆ 8 ವರ್ಷ ಆಯ್ತು ಇಲ್ಲಿ ಬಂದು. ಆವತ್ತಿಂದ ಒಂದು ದಿವಸನೂ ಅನ್ನದಾನ ತಪ್ಪದೇ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಆಯುರ್ವೇದ ಐಶ್ವರ್ಯ ಕೊಟ್ಟು ದೇವರು ಒಳ್ಳೇದು ಮಾಡಲಿ. ಮತ್ತು ನಮ್ಮ ಲಕ್ಷ್ಮೀನಾರಾಯಣಪುರ ಚಿಕ್ಕೂರು ಆದ್ರೂ ಇಷ್ಟೊಂದು ವಿಜೃಂಭಣೆ ನಡೀತಾ ಇದೆ ಅಂದರೆ ಆ ಅಮ್ಮನ ಒಂದು ಇದು ಕೃಪಾ ಕಟಾಕ್ಷ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಳ್ತಾ ಇದ್ದೀನಿ. ಮತ್ತು ಇದೇ ಥರ ನಡ್ಕೊಂಡು ಭಕ್ತಾದಿಗಳು ಭಕ್ತಿಪೂರ್ವಕವಾಗಿ ಹಬ್ಬಗಳು ಆಮೇಲೆ ಈ ಜಾತ್ರೆ ನಡ್ಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಂದು ಒಂದು ವಿನಂತಿ. ಜಾತ್ರೆ ಶುಭಾಶಯಗಳು. ನಮ್ಮದು ಲಕ್ಷ್ಮೀನಾರಾಯಣಪುರದ ಕುರ್ಜು ಈ ಬಾರಿ ತುಂಬ ವಿಜೃಂಭಣೆಯನ್ನು ಕಟ್ಟಿದ್ದೇವೆ. ಈ ಬಾರಿ 17 ಕುರ್ಜು ಕಟ್ಟಿದ್ದೇವೆ. ಈ ಮುಂಚೆ ಆವಾಗಿನ ಕಾಲದಲ್ಲೂ 30 ಕುರ್ಜು ಕಟ್ತಿದ್ರು ಅಂತ ಹೇಳ್ತಿದ್ರು, ನಮ್ಗೆ ಗೊತ್ತಿಲ್ಲ. ನಾವು ನೋಡಿದಿರೋ ಹಾಗೆ 7-8 ಕುರ್ಜು ನೋಡಿದ್ದೇವೆ. ಈ ಸಾರಿ 17 ಕುರ್ಜು ಕಟ್ಟಿದ್ರು. ಹಿಂಗೆ ಮುಂದುವರ್ಸ್ಕೊಂಡು ಇನ್ನೂ ಜಾಸ್ತಿ ಹೋಗ್ತಾ ಇರಲಿ. ಮೂರು ಹಳ್ಳಿ ಅವರು ಹೊಸದಾಗಿ ಕಟ್ತಿರೋದು ಇನ್ನೂ ಒಳ್ಳೆ ಇದು. ಇನ್ನು ಪಕ್ಕದಲ್ಲಿರೋರೆಲ್ಲ ಸೇರ್ಕೊಂಡು ಇನ್ನೂ ಕಟ್ಟಲಿ, ಎಲ್ಲ ಮಧುರಮ್ಮ ಜೊತೆ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ನಾವು ಕೋರ್ಕೋತೀವಿ. ದೇವ್ರಿಗೆಲ್ಲರೂ ಒಳ್ಳೇದು ಮಾಡಲಿ. ಹೋದ ವರ್ಷ ಕಾರಣಾಂತರಗಳಿಂದ ಕುರ್ಚಿಗಳು ಸೇರ್ಲಿಕ್ಕೆ ಆಗಲಿಲ್ಲ. ಈ ವರ್ಷ ಮಧುರಮದಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ತೀರ ಹೋಗಿ ದೇವಸ್ಥಾನ ಹತ್ರ ಸೇರ್ಕೊಳ್ಳಿ ಅಂತ.
ವರ್ಷದಿಂದ ತೇರು ನಿಲ್ಲಿಸಿದ್ರಿ. ನಮ್ಮ ಸಣ್ಣ ಹುಡುಗರು ಈ ಸತಿ ನಾವು ಮಾಡಲೇಬೇಕಂದ್ರೆ ನಾವು ಇರಿ ಸ್ವಲ್ಪ ಬೇಡ ನಮ್ಮ ದೇವಸ್ಥಾನ ಕಟ್ಟೋಣ ಅಂತ ಹೇಳಿದ್ರಿ. ನಮ್ಮ ಭರತ್ ವಿಶಾಲ್ ಅನ್ನೋ ಹುಡುಗರು ನಾವು ಮಾಡಲೇಬೇಕು ಎಲ್ಲ ಗ್ರಾಮದಲ್ಲಿ ಅಂತೇಳಿ ಮಾಡಿದ್ದಾರೆ. ಇದು ಐತಿಹಾಸಿಕ ಹಿನ್ನೆಲೆ ಇದೆ. ಈ ತೇರು ಹೋಗೋದಕ್ಕೆ 1910ರಲ್ಲಿ ಸ್ಟಾರ್ಟ್ ಆಗಿದ್ದು. ಆವಾಗ 110 ತೇರುಗಳು ಬರ್ತಾಯಿತ್ತು. ಸುತ್ತಲೂ ಒಂದು 25 ಕಿಲೋಮೀಟರ್ಗಳಿಂದ ಬರ್ತಾಯಿತ್ತು. ಈಗ ಈ ವರ್ಷ ರಿಪೀಟ್ ಆಗ್ತಾ ಇದೆ. ಈ ವರ್ಷ 17 ಆಗಿದೆ, ಮುಂದಿನ ವರ್ಷ ಬರ್ತಾ ಆಗಿದೆ. ಇದು ಹಿನ್ನೆಲೆ ಇರೋದ್ರಿಂದ ಟಿಪ್ಪು ಸುಲ್ತಾನ್ ಅವರು ನಮ್ಮ ಮಧುರಮ್ಮನ ದಾನ ಕೊಟ್ಟು ಅದರಲ್ಲಿ ನಮ್ಮ ಯುವಕರು ಆರೋಳ್ಳಿ ಗ್ರಾಮದವರು ಪ್ರತಿ ವರ್ಷ ಬಿಡುದಿನ ಮಾಡ್ತಾಯಿದ್ರಿ. ನಮ್ಗೆ ತೇರು ಫ್ಲೈಓವರ್ ಕೊಡ್ತೀನಿ ಅಂತೇಳಿ ಎಲೆಕ್ಷನ್ ಬಂದಾಗ ಸುಮ್ಗೆ ವಾಹಿನಿಗಳ ಮುಖಾಂತರ ಯಾಮಾರಿಸ್ತಾನೆ ಅವರೇ. ಫ್ಲೈಓವರ್ ಕೊಟ್ಟರೆ 110 ತೇರುಗಳು ಕೂಡ ಬರ್ತವೆ. ಈಗ ನಾವು ದೇವಸ್ಥಾನದ ಮುಂದೆ ಹೋಗಿ ನಿಲ್ಲಕ್ಕ ಸಮಾಧಾನ ಇಲ್ಲ. ಆದರೂ ಪಕ್ಕದಲ್ಲಿ ಊರುಗಳಿಂದ ಕಟ್ಕೊಂಡು ಹೋಗೋದ್ರಿಂದ ಹೋಗ್ತಾ ಇದ್ದೀರಿ. ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀರಿ, ಕೇಂದ್ರ ಸರ್ಕಾರದವರು ದಯವಿಟ್ಟು ನಮ್ಮ ರೈಲ್ವೆ ಟ್ರ್ಯಾಕ್ನಲ್ಲಿ ಬ್ರಿಡ್ಜನ್ನು ಕಟ್ಕೊಟ್ರೆ ಆ ಐತಿಹಾಸಿಕ ಹಿನ್ನೆಲೆ ತೇರನ್ನು ಅವ್ರಿಗೆ ಹೆಸರು ಬರೋದು. ಜೈ ಭಾರತ್ ಮಾತೆ ಅಂತೇಳಿ ನಾವೆಲ್ಲರೂ ಅಲ್ಲಿ ಕಟ್ತೀರಿ. ದಯವಿಟ್ಟು ಕೇಂದ್ರ ಸರ್ಕಾರದವರು ಫ್ಲೈಓವರ್ನ ಕಟ್ಟಬೇಕು ಅಂತೇಳಿ ನಾವು ವ್ಯವಸ್ಥೆ ಮಾಡ್ಕೋಬೇಕು, ಅನುಕೂಲ ಮಾಡ್ಕೊಳ್ಬೇಕಂತ ವ್ಯವಸ್ಥೆ ಮಾಡ್ತೀವಿ. ದೊಡ್ಡವರು ಆರವಳ್ಳಿ ಮುನೇಶ್ವರನ ದೇವಸ್ಥಾನ ಕಟ್ಟಬೇಕಂತಿದ್ವು. ಯುವಕರು ಎಲ್ಲರೂ ಸೇರಿ ತೇರನ್ನ ಕಟ್ಟಲೇಬೇಕಂತ ಒಮ್ಮತದಿಂದ ಕಟ್ಟಿದ್ದಾರೆ. ಅವ್ರ ದೇವ್ರು ಒಳ್ಳೇದು ಮಾಡಲಿ. ನಮ್ಮ 6 ವರ್ಷ ಆಯಿತು ತೇರು ನಿಂತು, ಕೊರೋನಾ ಪ್ರಯುಕ್ತವಾಗಿ ನಿಂತಿದ್ದ ತೇರು ಹೊಸದಾಗಿ ಕಟ್ಟಿದ್ದಾರೆ. ಈ ವರ್ಷ ಅವರು ಶ್ರಮ ಪಟ್ಟಿರೋದಕ್ಕೆ ಪ್ರತಿಫಲ ಕೊಡಲಿ, ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಬಯಸ್ತೀನಿ. 6 ವರ್ಷ ಮುಂಚೆ ಈ ಥರ ಸಂಭ್ರಮ ಕಾಣಿಸಿದ್ದು, ಇದೇ ವರ್ಷ ಈ ಥರ ಕಾಣಿಸ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಆರೋಹಳ್ಳಿ ಯುವಕರು ಯಾವತ್ತೂ ಇಲ್ದಿರ ಈ ವರ್ಷ ಬಂದು ಮುಂದೆ ನಿಂತ್ಕೊಂಡು ಕಟ್ಟಿದ್ದಾರೆ ತೇರ್ನ. ಎಲ್ಲ ಹುಡುಗರನ್ನು ಆ ಮಧುರಮ್ಮ ಚೆನ್ನಾಗಿ ಆಯುಷ್ಯ ಆರೋಗ್ಯ ಕಟ್ಟಿ ಕಾಪಾಡಲಿ. ಆರೋಹಳ್ಳಿ ಯುವಕರಿಗೆ ಮಠದಲ್ಲಿ ಪಾದಾಲು ಗೋವಿಂದ. ತೇರ್ನ ಕೋವಿಡ್ ಮುಂಚೆ ಸ್ಟಾಪ್ ಮಾಡಿದ್ದೀವಿ. ನಮ್ಮದು ಬಹಳ ದಿನಗಳ ಬೇಡಿಕೆ ಇಲ್ಲಿ ಚಿತ್ತೂರು ಮಾಡುವಾಳ ಉಸ್ಕೂರ್ ಹತ್ರ ರೈಲ್ವೆ ಜಂಕ್ಷನ್ ಏನಿದೆಯಲ್ಲ ಅಲ್ಲಿ ಫ್ಲೈಓವರ್ ಬೇಕಾದ್ರೆ ನಾವು ಕೇಳ್ತಾ ಇದೀವಿ. ಈಗ ಏನು ಈ 6 ಊರುಗಳು ಲೈಕ್ ಕೊಡತಿ, ಸೂಲುಕುಂಟೆ, ಚೊಕ್ಕಸಂದ್ರ, ಆರವಳ್ಳಿ, ಕಗ್ಲಿಪುರ, ನಾರಾಯಣಘಟ್ಟ ಈ ತೆರೆಗಳೆಲ್ಲ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ಅಲ್ಲೇ ಅಷ್ಟೇ ಆಗ್ತವೆ. ಮಧುರಮ್ಮ ದೇವಸ್ಥಾನದವರೆಗೂ ಹೋಗೋದಿಲ್ಲ. ನಮ್ಮ ಬಹಳ ಬೇಡಿಕೆ ಏನಂದ್ರೆ ಅಲ್ಲಿ ಒಂದು ಫ್ಲೈಓವರ್ ಮಾಡಿಕೊಟ್ರೆ ನಮ್ಮ ತೇರು ಮಧುರಮ್ಮನ ದೇವಸ್ಥಾನದವರೆಗೂ ಹೋಗಿ ಅಲ್ಲಿ ನಿಂತರೆ ನಮಗೂ ಒಂದು ದೊಡ್ಡವರ ಸಹಕಾರದಿಂದ ಮತ್ತು ಯುವಕರು ಆರೋಹಳ್ಳಿ ಯುವಕರ ಸಹಾಯದಿಂದ ಈ ವರ್ಷ ತೇರಾಗಿದೆ. ನಮ್ಮದು ಕೋವಿಡ್ ಬಂದಾಗ ನಿಲ್ಲಿಸಿದ್ದು. ಮತ್ತು ಈ ವರ್ಷ ಎಲ್ಲ 17 ಕುರ್ಜು ಬರ್ತಾ ಇರೋದ್ರಿಂದ ನಾವು ಸ್ಟಾರ್ಟ್ ಮಾಡಿ ಎಲ್ಲ ಹೊಸ ಕುರ್ಜುನ ರೆಡಿ ಮಾಡಿ ನಾವು ಇವತ್ತು ನಿಲ್ಲಿಸಿದ್ದೀವಿ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕುರ್ಜು ಉಸ್ಕೂರು ಚಿಂಚಲಮಾಡವಾಳ ರೈಲ್ವೆ ಗೇಟ್ ಹತ್ರ ಹೋಗ್ತಿರೋದು. 1910ರಿಂದ ನಮ್ಮ ಆರೋಹಳ್ಳಿ ತೇರು ಉಸ್ಕೂರಿಗೆ ಹೋಗ್ತಾ ಇದೆ. ಈಗ ನಮಗೆ ಕೋವಿಡ್ನಿಂದ 5 ವರ್ಷದಿಂದ ಸ್ಟಾಪ್ ಮಾಡಿದ್ದೀವಿ. ಚಿಂಚಲಮಾಡವಾಳ ಗ್ರಾಮದ ರೈಲ್ವೆ ಟ್ರ್ಯಾಕ್ ಫ್ಲೈಓವರ್ ಮಾಡಿಕೊಡ್ತೀವಿ ಅಂತ ಮಾಡಲೇ ಇಲ್ಲ. ದಯವಿಟ್ಟು ಆ ಫ್ಲೈಓವರ್ ನಮಗೆ ಸಹಕಾರ ಮಾಡಿದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ 50 ತೇರುಗಳು ಉಸ್ಕೂರು ಹೋಗುತ್ತೆ. ಅಲ್ಲಿ ತನಕ ನಾವು ಇದೇ ರೀತಿ ಚಿಂಚಲಮಾಡದ ಹತ್ರ ಹೋಗಿ ನಿಲ್ಲಿಸಬೇಕಾಗುತ್ತೆ. ದಯವಿಟ್ಟು ಗೌರ್ಮೆಂಟ್ ಕಡೆಯಿಂದ ನಮಗೆ ಅದೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಆರೋಹಳ್ಳಿ ಗ್ರಾಮಸ್ಥರು ಮತ್ತು
ವಸ್ತುಗಳಿಗೆ ಪ್ರೋತ್ಸಾಹವನ್ನು ಇಟ್ಟು ಸಹಕಾರ ಮಾಡಿದವರಿಗೆ ಅವರಿಗೆ ಆರೋಗ್ಯ ಆಯುರ ಆದೇಶ ಮತ್ತು ಹಾಗೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಕಾಪಾಡಲಿ. ಅವರಿಗೆ ಆ ಮುತ್ತುರಮ್ಮ ದೇವಿಯು
ಉಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಸುತ್ತ 17 ಗ್ರಾಮಗಳಿಂದ 17 ತೇರುಗಳು ಆಗಮಿಸ್ತಾ ಇದ್ದಾವೆ. ಈ ಬಾರಿ ಯಾವುದೇ ಅನಾಹುತಗಳಾಗದ ರೀತಿ ಸರ್ಕಾರದ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ತಗೊಂಡಿರ್ತಾರೆ. ಅದರಂತೆ ಎಲ್ಲ ತೇರುಗಳು 80 ಅಡಿಗೆ ಮಾತ್ರ ಸೀಮಿತ ಆಗಿ ತುಂಬ ಸುರಕ್ಷಿತವಾಗಿ ಜಾತ್ರೆಯನ್ನು ತಲುಪ್ತಾ ಇದ್ದಾವೆ. ಹಾಗಾಗಿ ಎಲ್ಲ ತೇರುಗಳಿಗೂ ಈ ತೇರುಗಳನ್ನ ನೋಡೋಕೆ ಬಂದಿರೋಂಥ ಪ್ರತಿಯೊಬ್ಬರಿಗೂ ಮದ್ದೂರಮ್ಮ ಜಾತ್ರಾ ಮಹೋತ್ಸವದ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತೀನಿ.
ಮದ್ದೂರಮ್ಮ ಜಾತ್ರೆಯ ಕುರ್ಜಿಗಳು ಚಿಂತಲಮಾಡಲ ಗ್ರಾಮಕ್ಕೆ ಆಲ್ರೆಡಿ ತಲುಪಿದೆ. ನಾರಾಯಣಘಟ್ಟ, ಕಗ್ಲಿಪುರ, ಚೊಕ್ಕಸಂದ್ರ, ಆರೋಹಳ್ಳಿ, ಕೊಡತಿ, ಸೂಳ್ಕುಂಟೆ 6 ಬಂದು ಸೇಫಾಗಿ ತಲುಪಿದೆ. ಅದಕ್ಕೆ ಸಹಕಾರ ಕೊಟ್ಟಂಥ ಚಿಂತಲಮಾಡಲ ಗ್ರಾಮಸ್ಥರಿಗೆ ವಂದಿಸ್ತಾ ಇದ್ದೀನಿ. ನಮ್ಮ ನಾರಾಯಣಘಟ್ಟ ಶಿವಕುಮಾರು ನಮ್ಮ ಬೆಂಗಳೂರು ಡಿಸ್ಟಿಕ್ಕಿನಲ್ಲಿ ಕಿರಿಯ ವಯಸ್ಸಿನಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ
ತುಂಬ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿರ್ತಾರೆ. ಅವರ ಗ್ರಾಮದಿಂದ ಇವತ್ತು ಅದ್ಭುತವಾಗಿ ಮಧುರಮ್ಮ ಜಾತ್ರೆಗೆ ಒಂದು ಕುರ್ಜನ್ನು ಕಟ್ಕೊಂಡ್ಬಂದಿದ್ದಾರೆ. ನಾನು ತುಂಬ ಸಂತೋಷದಿಂದ ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾ, ಈ ಥರ ನನ್ನ ಜೀವನದಲ್ಲೇ ನಾನು ನೋಡಿರಲಿಲ್ಲ. ಈ ಥರ ಸೀರಿಯಲ್ ಸೆಟ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅವರಿಗೆ ಸಣ್ಣ ವಯಸ್ಸಿಂದ ತುಂಬ ಅದರ ಆಸಕ್ತಿ ಇರೋದರಿಂದ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ 6 ಗ್ರಾಮಗಳಿಂದ ಬಂದು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ನೆಲೆಸಿದ್ದಾವೆ. ಮಧುರಮ್ಮ ತಾಯಿ ತುಂಬ ಸಂತೋಷದಿಂದ ಸ್ವೀಕರಿಸಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅಮ್ಮಗೆ ತುಂಬ ಸಂತೋಷ ಆಗಿರಬೇಕು. ಎಲ್ಲ ಗ್ರಾಮಸ್ಥರು ಇಲ್ಲಿ ಬಂದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನು ಹೇಳಲಿಕ್ಕಾಗಲ್ಲ. ಎಲ್ಲ ಲಕ್ಷಾಂತರ ಜನ ಇಲ್ಲಿ ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಹೇಳ್ತಾ ಇದ್ರು 1,000 ಪೊಲೀಸು ಇವತ್ತು ರಕ್ಷಣೆಗೆ ಬಂದಿದೆ ಅಂತೇಳಿ. ಇದು ಮೊದಲನೇ ಬಾರಿಗೆ ಅಂತೇಳಿ ಕಾಣುತ್ತೆ. ಮಧುರಮ್ಮ ದೇವತೆ, ಗ್ರಾಮ ದೇವತೆ ಇಡೀ ನಮ್ಮ ಆನೇಕಲ್ ತಾಲೂಕಿಗೆ ಒಂದು ಒಳ್ಳೆಯ ಒಂದು ಏನಾದರೂ ಒಂದು ಅದ್ಭುತ ಕೊಡಲಿ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ತುಂಬ ಕೆರೆಗಳು ಹಾಳಾಗಿದ್ದಾವೆ. ಅದೆಲ್ಲ ಮತ್ತೆ ಬರೋ ಜಾತ್ರೆಗೆ ಅದಕ್ಕೆಲ್ಲ ಎಲ್ಲರೂ ಬುದ್ಧಿ ಕೊಟ್ಟು ಒಂದು ಒಳ್ಳೆ ರೀತಿ ಆಗಲಿ, ಆ ಕೆರೆಗಳೆಲ್ಲ ಅಚ್ಚುಕಟ್ಟಾಗಲಿ. ಮತ್ತು ನಮ್ಮ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಎಲ್ಲರೂ ಗಮನ ಹಚ್ಚಿ ಅದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಮಧುರಮ್ಮ ಜಾತ್ರೆಯ ಅಂಗವಾಗಿ ಆನೇಕಲ್ ತಾಲೂಕಿನಲ್ಲಿ ಅತಿ ಪ್ರಸಿದ್ಧವಾದಂಥ ಉಸ್ಕೂರು ಗ್ರಾಮದ ಶ್ರೀ ಮಧುರಮ್ಮ ದೇವಿಯ ಜಾತ್ರೆ ನಡೀತಾ ಇದೆ. ಎಲ್ಲ ಗ್ರಾಮಗಳಿಂದ ಈ ಸತಿ ಅತಿ ಹೆಚ್ಚು 17 ಕುರ್ಚಿಗಳು ಮಧುರಮ್ಮ ದೇವಿಯ ದೇವಸ್ಥಾನದ ಹತ್ರ ಸೇರಬೇಕಾಗಿತ್ತು. ಕಾರಣಾಂತರಗಳಿಂದ ಅಲ್ಲಿ 11 ಕುರ್ಚಿಗಳು ಸೇರಿದೆ. ಇಲ್ಲಿ 6 ಕಗ್ಲಿಪುರ, ಸೂಲ್ಕುಂಟೆ, ಕೊಡತಿ ಮತ್ತು ನಾರಾಯಣಘಟ್ಟ, ಚೊಕ್ಸಂದ್ರ ಈ 6 ಕುರ್ಚಿಗಳಿಗೆ ರೈಲ್ವೆ ಟ್ರ್ಯಾಕ್ ಅಡ್ಡ ಇರೋದ್ರಿಂದ ಇಲ್ಲಿ 6 ಕುರ್ಚಿಗಳು ನಮ್ಮ ಚಿಂತಲಮಾಡಿ ಗ್ರಾಮಸ್ಥರು, ಎಲ್ಲ ನಮ್ಮ ಗ್ರಾಮಸ್ಥರು, ಮುಖ್ಯವಾಗಿ ನಮ್ಮ ಭದ್ರಾರೆಡ್ಡಿ ಅವರು, ನಮ್ಮ ಸುರೇಶ್ ರೆಡ್ಡಿ ಮತ್ತು ನಮ್ಮ ಶೇಖರ್ ಇವರ ನೇತೃತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಸ್ಥಳಾವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ. ಈಗ ತಾವೇ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ. ಈ ಹಿಂದೆ ಅನೇಕ ಅನಾಹುತಗಳಾಗಿದೆ ಕುರ್ಚಿಗಳಲ್ಲಿ. ಸರ್ಕಾರ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 80 ಅಡಿಗಳಿಗೆ ಸೀಮಿತಗೊಳಿಸಿ ಎಲ್ಲ ಕುರ್ಚಿಗಳಿಗೆ ಆದೇಶ ಹೊರಡಿಸಿ ಬರೀ 80 ಅಡಿಗಳು ಮಾತ್ರ ಕಟ್ಟಬೇಕಂತ ಹೇಳ್ಬಿಟ್ಟು ಆದೇಶ ಹೊರಡಿಸಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲ ಕುರ್ಚಿಗಳು 80 ಅಡಿಗೆ ಸೀಮಿತವಾಗಿದ್ದು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಬಂದು ಸೇರಿದ್ದಾವೆ. ಯಾವುದೇ ಒಂದು ತೊಂದರೆ ಇಲ್ಲದೆ, ಯಾವುದೇ ಒಬ್ರಿಗೂ ಸಹಿತ ತೊಂದರೆ ಇಲ್ಲದೆ ಇಲ್ಲಿ ಸೇರಿದೆ. ಮತ್ತು ಮಧುರಮ್ಮನ ಜಾತ್ರೆ ನಾಳೆ ಅತಿ ಹೆಚ್ಚು ಜನ ಇಲ್ಲಿ ಸೇರ್ತಾ ಇದ್ದಾರೆ. ಹಿಂದೆ ಪ್ರಸಿದ್ಧವಾಗಿ 101 ಕುರ್ಚಿಗೂ ಸೇರ್ತಾ ಇದ್ದಂತೆ ಈ ಜಾಗದಲ್ಲಿ. ಈಗ 17ಕ್ಕೆ ಸೀಮಿತವಾಗಿದೆ. ಸೊ ನಾಳೆ ಲಕ್ಷಾಂತರ ಜನ ಇಲ್ಲಿ ಬಂದು ಆ ದೇವ್ರ ಕೃಪೆಗೆ ಪಾತ್ರರಾಗ್ತಾಯಿದೆ. ನಮ್ಮ ನಾಗರಾಜ್ ಅಣ್ಣವರು ಈ ಸಂದರ್ಭದಲ್ಲಿ ಇದು ಫಸ್ಟ್ ಮೊದಲೇ ಬಾರಿಗೆ ಅಂತ ಹೇಳಿದ್ರು. ಬಟ್ ಅವರು ಪಕ್ಕದ ಗ್ರಾಮದಲ್ಲಿ ಇದ್ರೂ ತುಂಬ ಖುಷಿ ಪಟ್ಟಿದ್ದಾರೆ. ಈ ಕುರ್ಚಿಗಳು ಕಟ್ಟೋದು ತುಂಬ ಅಷ್ಟು ಈಸಿ ಅಲ್ಲ. ಯಾಕಂದರೆ ನಮ್ಮ ನಾಗರಾಜ್ ಅಣ್ಣ ಹೇಳ್ತಾ ಇದ್ದಾರೆ, ನಮ್ಮ ಶಿವ ಅವರು ಲಾಸ್ಟ್ ಇಯರು ಗಟ್ಟಳ್ಳಿ ತೇರ್ನ 210 ಅಡಿ 207 ಅಡಿ ಕಟ್ಟಿದ್ದಾರೆ. ಅವರ ವಿಡಿಯೋದೆಲ್ಲ ನಿಮ್ಗೆ ಬೇಕಾದ್ರೆ ಕ್ಲಿಪ್ ತೊಗೋಬೋದು. 207 ಅಡಿ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಅವರ ಶ್ರಮ, ಯಾಕಂದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಅವ್ರ ಊರಿನ ಗ್ರಾಮಸ್ಥರ ಸಹಕಾರದಿಂದ ಅವರು ತುಂಬ ಅತಿ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ನಾಳೆ ಬರುವ ಭಕ್ತಾದಿಗಳು ಆ ದೇವ್ರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಈ ಮಧುರಮ್ಮ ಈ ಹಿಂದೆ ಸುಮಾರು ಒಂದು 2 ಕುರ್ಚು ಬರ್ತಾಯಿತ್ತು. ರೋಡಲ್ಲೇ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ರು. ಈ ಸರಿ 6 ಕುರ್ಚು ಪ್ರತಿ ಕೊಡ್ತಿ ಮತ್ತು ಸೂಲ್ಕುಂಟೆ, ಚೊಕ್ಸಂದ್ರ, ಆರೋಹಳ್ಳಿ, ಕಗ್ಲಿಪುರ ಮತ್ತು ನಾರಾಯಣಘಟ್ಟದಿಂದ ಇಲ್ಲಿ ರೈಲ್ವೆ ಹಳಿ ನಮಗೆ ತೊಂದರೆ ಆಗಿರೋದ್ರಿಂದ, ವಿದ್ಯುತ್ ರೈಲ್ವೆ ಹಳಿ ಬಂದಿರೋದ್ರಿಂದ ನಾವು ಉಸ್ಕೂರು ಮಧುರಮ್ಮ ದೇವಸ್ಥಾನ ಹತ್ರ ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾವೊಂದು ಈ 6 ಗ್ರಾಮಗಳವ್ರು ಸೇರಿ ಸುಮಾರು ಒಂದು 2-3 ಮೀಟಿಂಗ್ ಮಾಡಿದ್ವಿ. ಎಲ್ಲರೂ ಸೇರಿ ಈ ಥರ ನಾವು ಇಲ್ಲಿ ಮಾಡಬೇಕು, ಏನೋ ಒಂದು ವಿಶೇಷವಾಗಿ ಮಾಡಬೇಕು ಅಂದಾಗ ಮಾತಾಡಿದ್ವಿ. ಆಮೇಲೆ ನಾವು ಚಿಂತಲಮಾಡಿ ಸುರೇಶ್ ಅಣ್ಣ
ಮತ್ತು ಶೇಖರ್ ಅವರು ಮತ್ತು ಭದ್ರಾರೆಡ್ಡಿ ಅವರು, ಆಮೇಲೆ ಶಿವರಾಮ್ ಅವರು, ಮತ್ತು ಅವರೆಲ್ಲ ಸೇರಿ ಅವ್ರ ಜೊತೆಗೆ ನಮ್ಮ ಉಸ್ಕೂರು ಮಧುರಣ್ಣವರು ಅವರು ಸಹ ಇಲ್ಲಿಗೆ ತುಂಬ ಸಹಕಾರ ನೀಡಿದ್ದಾರೆ. ಎಲ್ಲರೂ ಸೇರಿ ಆಯಿತು ನಾವು ನಿಮ್ಮ ಜೊತೆ ಇರ್ತೀವಿ, ಎಲ್ಲರೂ ಸೇರ್ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಹೇಳಿದ್ರು, ಆಯಿತು ಅಂತ. ಆಮೇಲೆ ಎಲ್ಲ ಮೀಟಿಂಗಲ್ಲಿ ತೀರ್ಮಾನ ಆಯಿತು, ಈ ಥರ ಮಾಡಬೇಕು, ಸುಮ್ಮನೆ ಬಂದು ದಾರಿನಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋದು ಬೇಡ, ಇಲ್ಲೊಂದು ಉಸ್ಕೂರು ಮಿನಿ ಮಧುರಮ್ಮ ಜಾತ್ರೆನೇ ಆಗಬೇಕು ಅಂತೇಳ್ಬಿಟ್ಟು ಎಲ್ಲರ ಆಶೀರ್ವಾದದಿಂದ ಎಲ್ಲರೂ ಸಹಕರಿಸಿದ್ದಾರೆ. ಆವಾಗ ಏನಾಯಿತು, ಎಲ್ಲ ಮಾತಾಡಿದ್ವಿ, ಈ ಥರ ಒಂದು ದೇವ್ರನ್ನ ತಂದಿರಬೇಕು, ಒಂದು ಮಧುರಮ್ಮ ದೇವಸ್ಥಾನ ಥರ ಸೆಟ್ ಆಗಬೇಕು ಅಂತೇಳಿ ಮಾತಾಡಿದಾಗ ಎಲ್ಲರೂ ಸಹಕರಿಸ್ತದೆ ನಮಗೆ. ಎಲ್ಲರೂ ಇವಾಗ ನಮ್ಮ ಜೆ ಪಿ ಅವರಾಗಿರ್ಬೋದು, ನಮ್ಮ ನಾಗರಾಜಣ್ಣ ಆಗಿರ್ಬೋದು, ಎಲ್ಲರೂ ನಮ್ಗೆ ತುಂಬ ಸಹಕಾರ ನೀಡಿದರು. ಎಲ್ಲ ಗ್ರಾಮಗಳವರು ಏನಾಗುತ್ತೋ ಖರ್ಚು ವೆಚ್ಚ ಎಲ್ಲ ಹಾಕ್ಕೊಳ್ಳೋಣ ಅಂತ ಮಾತಾಡಿದ್ವಿ. ಆಮೇಲೆ ಚಿಂತಲ್ಮೂಡದವರು ಇಲ್ಲ ನಾವು ನಿಮಗೆ ಏನು ಬೇಕೋ ಸಹಕಾರ ನೀಡ್ತೀವಿ ಅಂತ ಹೇಳಿದ್ರು. ಇವಾಗ ಉಸ್ಕೂರು ಮಧುರಣ್ಣ ಅವರಾಗಲಿ, ಶಿವರಾಮ ಅವರಾಗಲಿ ಚಿಂತಲ್ಮೂಡಲ್ಲ, ಮತ್ತು ಶೇಖರು ಮತ್ತು ಭದ್ರಾರೆಡ್ಡಿ ಇವರೆಲ್ಲ, ಸುರೇಶ್ ಅಣ್ಣವರು ಇಲ್ಲ ಹೋಗೋ ದಿನ ಊಟ ಆಗಲಿ ಎಲ್ಲನೂ ನೀಡ್ತೀವಿ, ನಮ್ಮ ಕಡೆಯಿಂದ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಎಲ್ಲ ಗ್ರಾಮಗಳಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೇ ರೀತಿ ಈ ಮುಂದೇನು ಈ ಜಾಗ ಆಗಲಿ, ಅವರು ಈ ಜಾಗಕ್ಕೆ ನೀಡಿರುವಂಥವ್ರು ಚೌಟ್ರೆಡ್ಡಿ ಅಂತ ಹೇಳ್ತು, ಅವರು ಸಹ ಪಾಪ ತುಂಬ ಸಹಕಾರ ನೀಡಿದ್ದಾರೆ. ಯಾಕಂದರೆ ಜಾಗ ಪ್ರೈವೇಟ್ ಜಾಗನೂ ಇಷ್ಟು ಯಾರು ಕೊಡಲ್ಲ, ಅವರು ನೀಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಎಲ್ಲ 6 ಗ್ರಾಮಗಳ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಮಧುರಮ್ಮ ಜಾತ್ರೆ ಆಗ್ತಾ ಇರೋದು ತುಂಬ ಅದ್ಭುತವಾಗಿದೆ. ಯಾಕೆಂದರೆ ಒಂದೇ ಒಂದು ವಿಚಾರ, ಇಲ್ಲಿ 6 ಕುರ್ಜಿಗಳು ಕಟ್ಕೊಂಡು ಬಂದಿದ್ದಾರೆ. 6 ಕುರ್ಜಿಗಳು ಉಸ್ಕೂರ್ಗೆ ಹೊಡ್ಕೊಂಡು ಹೋಗ್ಬೇಕು ಅಂತ ಎಲ್ರಿಗೂ ಒಂದು ಏಮ್ ಇರುತ್ತೆ. ಬಟ್ ನಾವು ಉಸ್ಕೂರ್ಗೆ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲೇ ಒಂದು ದೇವಸ್ಥಾನ ಇದೆ ಅಂತೇಳ್ಬಿಟ್ಟು ನೆನೆಸ್ಬಿಟ್ಟು ಇಲ್ಲೇ ಒಂದು ನಿಲ್ಲಿಸ್ಬಿಟ್ಟು ನಮಗೆ ದೇವಸ್ಥಾನ ಇದೆ ಅಂತೇಳ್ಬಿಟ್ಟು ದೇವಸ್ಥಾನ ಥರ ಮಾಡಿದ್ದಾರೆ. ಇಲ್ಲಿ ಸುಮಾರು ಒಂದು 10-15 ಸಾವಿರ ಜನ ಸೇರಿದ್ದಾರೆ. ಆ ಊರಿನವರು ನಮಗೆ ಉಸ್ಕೂರೇ ಇದೇ ದೇವಸ್ಥಾನ ಪಕ್ಕದಲ್ಲೇ ನಿಲ್ಲಿಸಿದ್ದೇವೆ ಅಂತೇಳ್ಬಿಟ್ಟು ಅಷ್ಟೊಂದು ಇಂಟ್ರೆಸ್ಟಾಗಿ ಭಾವಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ನಿಜವಾಗಿ ಇನ್ನೊಂದು ನಾನು ಒಂದು ಪೇಪರಲ್ಲಿ ಓದಿದೆ ಮೊನ್ನೆ, ನಮ್ಮ ದೇಶದಲ್ಲೇ ಇದೇ ಥರ ಮಧುರಮ್ಮನ ಜಾತ್ರೆಗೆ ಇಷ್ಟೊಂದು ಕುರ್ಜಿಗಳು, ಇಷ್ಟೊಂದು ಎತ್ತರ, ಇಷ್ಟೊಂದು ಜನ ಸೇರೋದು ಇದೇ ಫಸ್ಟು, ಇದು ನಮ್ಮ ದೇಶದಲ್ಲೇ ಫಸ್ಟು ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲಲ್ಲಿ ಓದಿದೆ. ನನಗೂ ನಿಜವಾಗಿ ಖುಷಿ ಆಗ್ತಾಯಿದೆ. ಇದೇ ಥರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ಕೊಂಡು ಬರಲಿ. ನೆಕ್ಸ್ಟ್ ಏನೋ ನಮ್ಮ ಜೆ ಪಿ ಅವರು ಏನೋ ಕಾರಾಗೃಹದಲ್ಲಿ ಕಟ್ತೀವಿ ಅಂತ ಹೇಳ್ಬಿಟ್ಟು ಅದೊಂದು ಸೂಚನೆ ಬರ್ತಾಯಿದೆ. ಅವರು ನೆಕ್ಸ್ಟು ಕಟ್ಕೊಂಡು ಇನ್ನೂ ಸುಮಾರು ಊರುಗಳಲ್ಲಿ ಕಟ್ಟಿಸಿ ಇಲ್ಲೇ ಒಂದು ಜಾತ್ರೆ ಥರ ಮಾಡಿ ಚೆನ್ನಾಗಿ ಇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಭಕ್ತಾದಿಗಳಿಗೆ ವಿನಂತಿ ಮಾಡ್ತೀನಿ. ಈ ದಿನ ಸುಪ್ರಸಿದ್ಧ ಶ್ರೀ ಮಧುರಮ್ಮ ಜಾತ್ರೆ ಪ್ರಯುಕ್ತ ಇವತ್ತು ತೇರುಗಳು ಆಗಮನ. ನಮ್ಮ ಚಿಂತಲ್ಮಡವಾಳ ಗ್ರಾಮಕ್ಕೆ 6 ತೇರುಗಳು ಬಂದಿದೆ. ಸುಪುತ್ರವಾಗಿ ಮಧುರಮ್ಮನ ಆಶೀರ್ವಾದದಿಂದ 6 ತೇರುಗಳು ಬಂದು 6 ಗ್ರಾಮಗಳಿಂದ ಸೂಲ್ಕುಂಟೆ, ಕೊಡ್ತಿ, ಆರೋಹಳ್ಳಿ, ಚೊಕ್ಕಸಂದ್ರ, ಕಗ್ಲಿಪುರ, ನಾನಘಟ್ಟ ಕುರ್ಜಿಗಳು ಈಗಾಗಲೇ ಬಂದು ನಮ್ಮ ಮಧುರಮ್ಮ ದೇವಸ್ಥಾನದಿಂದ ನಾವು ಮಧುರಮ್ಮ ದೇವರನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವ್ರು ಬಂದಿರೋದಕ್ಕೆ ಅನುಕೂಲ ಆಗಲಿ ಅಂತ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ದೇವಸ್ಥಾನ ಥರ ಮಂಟಪ ಥರ ಮಾಡಿ ಇಕ್ಕಿದ್ವಿ. 6 ಕುರ್ಜಿಗಳು ಬಂದಿದೆ. ನಮಗೆ ಸಂತೋಷ. ಮುಂದಿನ ಬೇಗ ಈ ರೈಲ್ವೆ ರಸ್ತೆ ಇದಾಗಿ ಕುರ್ಜಿಗಳೆಲ್ಲ ಮಧುರಮ್ಮನ ದೇವಸ್ಥಾನದ ಹತ್ರಕ್ಕೆ ಹೋಗಲಿ ಅಂತ ಆಶೆ. ಐತಿಹಾಸಿಕ ಜಾತ್ರಾ ಮಹೋತ್ಸವ ಆದಂಥ ಶ್ರೀ ಮಧುರಮ್ಮ ದೇವಸ್ಥಾನದ ದೇವಿಯ ಪರವಾಗಿ ನಾವು ಸಮಸ್ತ ನಾಡಿನ ಜನತೆ ಶುಭಾಶಯ ಕೊಡಿಸ್ತೀವಿ. ಇದೇ ರೀತಿ ವಿಜೃಂಭಣೆ ಪ್ರತಿ ವರ್ಷ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಇತಿಹಾಸ ಪ್ರಸಿದ್ಧ ಉಸ್ಕೂರು ಮಧುರಮ್ಮ ಜಾತ್ರೆ ತುಂಬ ಉತ್ಸಾಹದಿಂದ ಎಲ್ಲ ಇಡೀ ಭಾರತ ದೇಶದಲ್ಲೇ ಈ ಥರ ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ. ಆದ್ರೂ ಇಡೀ ಭಾರತದಲ್ಲಿ ಕೂಡ ಈ ಥರ ಪ್ರಸಿದ್ಧವಾದ ಒಂದು ಮಧುರಮ್ಮ ಜಾತ್ರೆ ಕರ್ನಾಟಕದಲ್ಲಿ ಅತಿ ವಿಶೇಷವಾಗಿ ಬೆಂಗಳೂರು ನಗರದ ಆನೇಕಲ್ ತಾಲೂಕು ವಿಭಾಗದಲ್ಲಿ ನಡೀತಾ ಇರೋದು. ಇಲ್ಲಿರ್ತಕ್ಕಂಥ ಈ ಸುತ್ತಮುತ್ತ ಹಳ್ಳಿಯವರಿಗೆ ತುಂಬ ಸಂತೋಷ ದಿನ. ಇವತ್ತು ನಿನ್ನೆ ದೀಪೋತ್ಸವ ಇತ್ತು, ಇವತ್ತು ರಥೋತ್ಸವ ಇದೆ, ನಾಳೆ ಕರಗ ಮತ್ತು ಪಲ್ಲಕ್ಕಿ ಉತ್ಸವ ಇದೆ. ದಯವಿಟ್ಟು ಎಲ್ಲ ಗ್ರಾಮಸ್ಥರು ಈ ಒಂದು ಉಸ್ಕೂರು ಗ್ರಾಮಕ್ಕೆ ಬಂದು ಆ ಮಧುರಮ್ಮನ ಜಾತ್ರೆಗೆ ಕೃಪೆಗೆ ಪಾತ್ರರಾಗಿ ತಾವೆಲ್ಲ ಅವರ ಅಮ್ಮನ ಆಶೀರ್ವಾದ ತಗೊಂಡು ಆರೋಗ್ಯ ಐಶ್ವರ್ಯ ಕಾಪಾಡಲಿ ಅಂದ್ಬಿಟ್ಟು ನಾನು ಈ ಮಾಧ್ಯಮದ ಮುಖ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ಚೊಕ್ಕಸಂದ್ರ, ಆರೋಹಳ್ಳಿ, ಕಗ್ಲಿಪುರ, ಸೂಲ್ಕುಂಟೆ, ಕೊಡತಿ, ನಾರಾಯಣಘಟ್ಟ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದ ಅರ್ಪಿಸುತ್ತಾ ಶ್ರೀ ಮಧುರಮ್ಮ ಕೃಪೆಗೆ ಪಾತ್ರರಾದಂಥ ಎಲ್ಲ ಊರಿನ ಗ್ರಾಮಸ್ಥರಿಗೆ ಧನ್ಯವಾದಗಳು. ಮುಖ್ಯವಾಗಿ
ನಾಗರಾಜಣ್ಣನಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಇಲ್ಲಿಗೆ ಬಂದು ನಮ್ಮ ಜೊತೆಗೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ ಮಹೇಂದ್ರ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ನಾಗರಾಜ್ ರೆಡ್ಡಿ ಅವರಿಗೆ ಧನ್ಯವಾದಗಳು. ಹಾಗೂ ಎಲ್ಲ ಊರಿನ ಗ್ರಾಮಸ್ಥರಿಗೆ ನಾಳೆ ಕರಗ ಮಹೋತ್ಸವ ಹಾಗೂ ಜಾತ್ರೆ ಇರೋದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಮಧುರಮ್ಮನ 17 ಕುರ್ಜು ಇವತ್ತು ಸೇರಿದೆ ಅಂದರೆ ಇದು ಒಂದು ಅಮ್ಮನ ಪವಾಡ. 96ರಲ್ಲಿ ಸೂಲ್ಕುಂಟೆಯಲ್ಲಿ ಕುರ್ಜು ನಿರ್ಮಾಣ ಮಾಡಿದ್ವಿ. ಅವತ್ತಿಂದ ಇವತ್ತು ಗಂಟ ನಮ್ಮ ಸೂಲ್ಕುಂಟೆ ಕುರ್ಜಲ್ಲಿ ಎಲ್ಲೆಲ್ಲೋ ಏನೇನೋ ಆಗಿದೆ. ಆದರೆ ನಮ್ಮ ಸೂಲ್ಕುಂಟೆ ಗ್ರಾಮಸ್ಥರು ನಮ್ಮ ಯುವಕರು ಬಹಳ ಕಷ್ಟಪಟ್ಟು ಬೆಳಗ್ಗೆ ರಾತ್ರಿ ಎಲ್ಲ ಫುಲ್ಲು ಕಷ್ಟ ಬಿದ್ದು ಮಕ್ಕಳು ಎಲ್ಲ ಇದು ಮಾಡಿದ್ದಾರೆ, ಕುರ್ಜು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೂ ನಮ್ಮ ಸೂಲ್ಕುಂಟೆ ಗ್ರಾಮದ ಮುಖಂಡರು ಎಲ್ಲ ಯಾರೇ ಆಗಲಿ ಎಲ್ಲರೂ ಅಂತ ಸತತವಾಗಿ ಕುರ್ಜು ಇವತ್ತು ರಾತ್ರಿ 7 ಗಂಟೆ ಆಯಿತು. ಆಲ್ಮೋಸ್ಟು ಕುರ್ಜು ಉಸ್ಕೂರು ಮಧುರಮ್ಮನ ದೇವಸ್ಥಾನದಲ್ಲಿ ಸೇರಬೇಕಾಗಿತ್ತು. ಆದರೆ ನಮಗೆ ಈ ಹೈಟೆನ್ಷನ್ನು ಈ ರೈಲು ಅದು ಇರೋದಕ್ಕಿಂತ ಕುರ್ಜು ಹೋಗೋಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗ ನಮ್ಮ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ನಮ್ಗೆ ಅದೊಂದು ಫ್ಲೇವರ್ ಮಾಡಿಕೊಟ್ರೆ ನಾವು ಕುರ್ಜಿಗಳು ದೇವಸ್ಥಾನದಲ್ಲಿ ಸೇರಿಸ್ಬೋದು. ಈ ದಿನ ಮಧುರಮ್ಮ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಏನು 500 ವರ್ಷಗಳ ಇತಿಹಾಸ ಇದೆ ಮಧುರಮ್ಮನ ಜಾತ್ರೆಗೆ. ರಾಜ ಮಹಾರಾಜರ ಕಾಲದಿಂದನೂ ನಡೀತಾ ಇದೆ. ಏನು 101 ಕುರ್ಜಿನ ಸೇರ್ತಾ ಇತ್ತಂತೆ. ಇತ್ತೀಚೆಗೆ ಏನು ರೈಲ್ ರೋಡು ಮತ್ತು ರೈಲು ಕಂಬಿ, ರೈಲ್ದು ವಿದ್ಯುತ್ತು, ಅದರಿಂದ ಎಲ್ಲ ಕುರ್ಜುಗಳು ದೇವಸ್ಥಾನದ ಬಳಿ ಸೇರ್ಲಿಕ್ಕೆ ಆಗ್ತಾಯಿಲ್ಲ. ಏನು ಈ ದಿನ 17 ಪ್ರಪಂಚದಲ್ಲೇ 17 ಕುರ್ಜು ಒಂದೇ ಸಲ ಸೇರ್ತಾ ಇದೆ ಅಂತೆ. ಅದು ಈ ಮಧುರಮ್ಮ ಜಾತ್ರಾ ಮಹೋತ್ಸವದಲ್ಲಿ ಮಾತ್ರ ಅಂತ ನಾನಾದರೂ ತಿಳ್ಕೊಂಡಿದ್ದೀನಿ. ಭಗವಂತ ಮಧುರಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದ ಪಕ್ಷ ಭೇದ ಇಲ್ಲದೆ, ಹೆಣ್ಣು ಗಂಡು ಏನೂ ಇಲ್ಲದೆ ಎಲ್ಲ ಒಗ್ಗಟ್ಟಾಗಿ ಈ ರಥವನ್ನು ಈ ದಿನ ಸುಮಾರು 7 ಗಂಟೆ ಸುಮಾರಕ್ಕೆ ತಂದಿಲ್ಲಿ ಸೇರಿಸಿದ್ದೀವಿ. ಎಲ್ಲ ಯುವಕರ ಸಹಾಯದಿಂದ ಎಲ್ಲರಿಗೂ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಆ ಮಧುರಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸ್ಟಾರ್ಟ್ ಮಾಡಿರೋದು ಹಿರಿಯರು 96ರಲ್ಲಿ. ಅದೇ ಥರ ದೊಡ್ಡವರು ಹಿರಿಯರು ಹಿಂದೆಗಡೆ ಯಾವ ಥರ ನಡ್ಕೊಬರ್ತಾಯಿದ್ರು ನಾವು ಅದೇ ಥರ ನಡ್ಕೊಬರ್ತಾ ಪದ್ಧತಿ ಇದು ಮಾಡ್ತಾಯಿದ್ದೀರಿ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಇರಲಿ, ಆ ಅಮ್ಮನ ತಲುಪಿಸಿ, ಎಷ್ಟೇ ರಾತ್ರಿ ಆಗಲಿ, ರಾತ್ರಿ 1 ಗಂಟೆ 2 ಗಂಟೆ ಆಗಲಿ ಆ ಅಮ್ಮನ ಸನ್ನಿಧಾನಕ್ಕೆ ಸೇರಿಸಿ ಒಳ್ಳೆಯದಾಗಲಿ. ನಮಗೆ ಮುಂದೆ ದಾರಿಗೆ ಯುವಕರಿಗೆ ಈ ಥರ ಮುಂದೆ ಪೀಳಿಗೆಗೆ ಇದೇ ಥರ ನಡ್ಕೊಂಡು ಹೋಗಲಿ ಅಂತ ನಾವು ಕೇಳ್ಕೊತಾ ಇದ್ದೀರಿ. ಮತ್ತು ರೈಲ್ವೆ ಗೇಟಲ್ಲಿ ಒಂದು ಬ್ರಿಡ್ಜ್ ಆದರೆ ಆ ಅಮ್ಮ ಸನ್ನಿಧಾನಕ್ಕೆ ಹೋದರೆ ಇನ್ನೂ ತುಂಬ ಖುಷಿ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನಮಗೆ ಅಲ್ಲೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮಗೆ ಕಟ್ಕೊಂಡು ತಿಂಗಳಾನ್ಗಟ್ಲೆ ಕಷ್ಟಪಟ್ಟು ಬಂದು ಇಲ್ಲಿ ನಿಲ್ಸಾವೆ ಸರ್. ಊಟ ತುಂಬ ಕಷ್ಟಪಟ್ಟು ಮಧುರಮ್ಮನ ಜಾತ್ರೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇರುತ್ತೆ. ತುಂಬ ಕಾಲದಿಂದ ನಡೆಸ್ತಾ ಇದೆ ಸರ್. ಜಾತ್ರೆ ಹಿಂಗೆ ನಡೀಬೇಕು ಅಂತ ನಮ್ಮದು. ಈ ದಿನ ಮಧುರಮ್ಮನ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ನಿನ್ನೆಯಿಂದ ನಮ್ಮ ಗ್ರಾಮಗಳಲ್ಲಿ ನಡ್ಕೊಬಂತು. ಈ ವರ್ಷ ಪ್ರತಿ ವರ್ಷದಂತೆ ನಡೆದಿಲ್ಲ, ಈ ವರ್ಷ ಜಾಸ್ತಿ ವಿಜೃಂಭಣೆ ನಡೆದಿದೆ. ಏನು ವಿಶೇಷ ಅಂದರೆ ಪ್ರತಿ ಊರಲ್ಲಿ ಕರಗ, ಆರ್ಕೆಸ್ಟ್ರಾ, ಫಂಕ್ಷನ್ನು, ಮಧುರಮ್ಮ ದೇವಿ ಕುರ್ಜಿಗೆ ದೀಪಗಳು ಎಲ್ಲ ಊರಲ್ಲಿ ಜಾಸ್ತಿ ಯುವಕರು ಈ ಟೈಮ್ ಯುವಕರು ಬಂದು ಮಾಡಿ ನೋಡಿ ಇವತ್ತು ಬಂದಿರೋ ಕಾರಣ ಇದೇ ನಿದರ್ಶನ. ಪ್ರತಿಯೊಂದು ಯುವಕರು ಅವ್ರವ್ರ ಟ್ಯಾಲೆಂಟ್ ಮಾಡಿ ಈ ಕುರ್ಜಿನ 80 ಅಡಿ ಕುರ್ಜಿನ ಏನು ವಿಶೇಷ ಮಾಡ್ಬೇಕಂದ್ಬಿಟ್ಟು ಎಲ್ಲ ಲೈಟಿಂಗ್ ಮುಖಾಂತರ ಬಂದಿದ್ದಾರೆ. ನಮ್ಮೂರ್ದೇ ಅಲ್ಲ, ಕಗ್ಲಿಪುರ, ಚೊಕ್ಸಂದ್ರ, ಇನ್ನು ಶಿಂಗನಗರ ಎಲ್ಲ ಯಾವ ಊರು ಇದೆಯಾ ಎಲ್ಲ ಊರು ಲೈಟಿಂಗು ವಿಶೇಷದಿಂದ ಬಂದಿದೆ ಕುರ್ಜಿಗಳು. ನಮಗೆ ಈ ಜಾಗ ಮಾಡಿಕೊಟ್ಟಿರೋಂಥ ಚಿಂತನಮೂಡಲ ಗ್ರಾಮಸ್ಥರಿಗೆ, ಆಮೇಲೆ ಉಸ್ಕೂರು ಮಧುರಮ್ಮ ದೇವಸ್ಥಾನ ಟ್ರಸ್ಟ್ ಅವ್ರಿಗೆ, ಈ ಜಮೀನಿನ ಮಾಲೀಕರಿಗೆ ಹಾಗೂ ಎಲ್ಲ ಚಿಂತನಮೂಡಲ ಗ್ರಾಮಸ್ಥರ ಯುವಕರಿಗೂ ನಾವು ಧನ್ಯವಾದ ತಿಳಿಸ್ತೇವೆ. ಇದೇ ರೀತಿ ಮುಂದಿನ ವರ್ಷ ನಮ್ಮೂರು ಕುರ್ಜು ಉಸ್ಕೂರ್ಗೆ ಹೋಗ್ಬೇಕು, ದೇವರು ಆಗಬೇಕು. ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ಗೆ ಮನವಿ ಮಾಡ್ತೀವಿ. ನೋಡಿ ಇವತ್ತು ಯಾವುದೋ ಖಾಸಗಿ ಜಾಗದಲ್ಲಿ ನಿಲ್ಲಿಸಿದ್ದೀವಿ.
ದೇವಸ್ಥಾನ ಹತ್ರ ಹೋಗ್ತಾ ಇಲ್ಲ. ಮುಂದೆ ಯಾವತ್ತನಾಗಲಿ ನಮ್ಮ ಕುರ್ಜುಗಳು ಜಾಸ್ತಿ ಕುರ್ಜು ಹೋಗೋ ಥರ ಫ್ಲೈಓವರ್ ಮಾಡ್ಕೊಂಡು ನಮ್ಮ ಕುರ್ಜು ಉಸ್ಕೂರು ದೇವಸ್ಥಾನ ಹತ್ರ ಹೋಗ್ಬೇಕು. ಯಾಕಂದರೆ ನಾವು ಆರು ಊರು ಕುರ್ಜು ಅಳಿಬ್ರು ಇವಾಗ ಎಲ್ಲ ಹೊಸ ಊರು ಕುರ್ಜುಗಳೆಲ್ಲ ದೇವಸ್ಥಾನ ಹತ್ರ ಬರ್ತಾ ಇದೆ. ನಾವು ಕೊಡ್ತಾ ಇರೋದು ನಮ್ಮ ತಾತ ಅವ್ರಿಗೆ ಗೊತ್ತಿಲ್ಲ, ಅಂಥ ಊರು ಕುರ್ಜುಗಳೆಲ್ಲ ಇಲ್ಲಿ ನಿಂತಿದೆ. ನಮಗೂ ಜಾಸ್ತಿ ಬೇಜಾರಾಗ್ತದೆ. ಆದ್ರೂ ಈ ವರ್ಷ ಬೇಜಾರಾಗ್ದಿರೋ ನಮ್ಮ ಚಿಕ್ಕಮಗಳೂರು ಗ್ರಾಮಸ್ಥರು ಲೈಟಿಂಗು, ಇಲ್ಲಿ ಜಾಗ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವ್ರು ನಮ್ಮ ನಾರಾಯಣಘಟ್ಟ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ತಿಳಿಸ್ತೀವಿ. ಅದೇ ರೀತಿ ನಮಗೆ ಮೀಡಿಯಾ ಅವ್ರು ಸಪೋರ್ಟ್ ಮಾಡಿದ್ದಾರೆ, ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಅವ್ರು ಸಪೋರ್ಟ್ ಮಾಡಿದ್ದಾರೆ, ಬೆಸ್ಕಾಂ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಆಮೇಲೆ ಇವರು ಎತ್ಗಳವರು, ಟ್ಯಾಕ್ಟ್ರಿಗಳವರು, JCBಗಳವರು, ಟ್ರೈನ್ ಮಾಲೀಕರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ನಾರಾಯಣಘಟ್ಟ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇತಿಹಾಸವುಳ್ಳ ಈ ಒಂದು ಮುದ್ದೂರಮ್ಮನ ಜಾತ್ರೆ ಒಂದು 17 ಕುರ್ಜು ಸೇರೋ ಮುಖಾಂತರ ಇವತ್ತು ಶುಕ್ರವಾರ ಹಬ್ಬ ಆಗುತ್ತೆ. ಶನಿವಾರ 17 ಕುರ್ಜು ಸೇರೋ ಮುಖಾಂತರ ಇವತ್ತು ವಿಜೃಂಭಣೆಯಿಂದ ಈ ಜಾತ್ರೆ ನಡೀತಾ ಇದೆ. ಹೆಚ್ಚು ಕಡಿಮೆ ಈ ಒಂದು ಹಬ್ಬ ಹೇಳಬೇಕಾದ್ರೆ ಸಮಾನತೆಗೆ ಪ್ರತೀಕ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಒಂದೇ ಹಬ್ಬದಲ್ಲಿ ಪ್ರತಿ ಸಮುದಾಯ ಊರಿನ ತುದಿಯ ವ್ಯಕ್ತಿಯಿಂದ ಹಿಡಿದು ಕಟ್ಟ ಕಡೆ ವ್ಯಕ್ತಿ ತನಕ ಒಂದೇ ರೀತಿಯ ಹಬ್ಬವನ್ನು ಆಚರಿಸ್ತಾರೆ. ಹಾಗಾಗಿ ಇದೊಂದು ಊರ ಹಬ್ಬ ಅಂತ ಹೆಸರಿಟ್ಟು ತುಂಬಾ ಇಲ್ಲೇ ಮಾಡಿದ್ದಾರೆ. ದಯವಿಟ್ಟು ಇಲ್ಲೇ ಇರ್ಬೇಕು. ಹಾಗಾಗಿ ಇವತ್ತು ಮುತ್ತನೂರು ಸರ್ಕಲ್ ಇಂದ ಹೆಚ್ಚು ಕಡಿಮೆ 6 ತೇರುಗಳು ಈ ರೈಲ್ವೆ ಕಾರಣಾಂತರದಿಂದ ಉಸ್ಕೂರಿಗೆ ಹೋಗಕ್ ಆಗ್ತಾ ಇಲ್ಲ. ಚಿಂತ್ರಮಳವಳ ಗ್ರಾಮಸ್ಥರು ದೊಡ್ಡ ಒಂದು ಇದು ಮಾಡಿ ಇವತ್ತು ಇಲ್ಲಿ ನಮಗೆ ಜಾಗ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಾರಾಯಣಘಟ್ಟ ಗ್ರಾಮದ ಎಲ್ಲ ನಮ್ಮ ಯುವಕರಿಗೆ ಒಂದು ಹೆಚ್ಚು ಕಡಿಮೆ 4 ತಿಂಗಳಿಂದ ರಾತ್ರಿ 2 ಗಂಟೆ ತನಕ ಸತತವಾಗಿ ಕೆಲಸ ಮಾಡಿ ಈ ಒಂದು ವಿಜೃಂಭಣೆಯಿಂದ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆಲ್ಲನೂ ನಾನು ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಈ ಒಂದು ಪರಿಹಾರಕ್ಕೆ ಏನಾದ್ರು 6 ತೇರುಗಳು ದೇವಿಯ ಸನ್ನಿಧಾನಕ್ಕೆ ಹೋಗೋದಕ್ಕೆ ಏನಾದ್ರು 6 ತೇರುಗಳು ದೇವಿಯ ಸನ್ನಿಧಾನಕ್ಕೆ ಹೋಗೋದಕ್ಕೆ ಒಂದು ಫ್ಲೈಓವರ್ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಳ್ತಾ ಇದ್ದೀವಿ. ಸರ್ವೆ ಆಗಿದೆ, ಎಲ್ಲ ಮಾಡ್ತಾ ಇದ್ದೀವಿ. ಅದನ್ನು ಸಹ ಹೇಳ್ಬೇಕಂದ್ರೆ ಒಂದು ಮುಂದಿನ ವರ್ಷದೊಳಗಡೆ ಅದನ್ನ ಕಾರ್ಯ ಪೂರ್ತಿ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಎಷ್ಟು ಹೈಟ್ ಇದೆ? 80 ಅಡಿ. ಎಲ್ಲ ಈಗ ಸರ್ಕಾರದಿಂದ 30 ಸರಿ ಎಲ್ಲ ಸ್ವಲ್ಪ ಅನಾಹುತಗಳಾಗದ ಕಾರಣ ಸರ್ಕಾರದಿಂದ 80 ಅಡಿ ನಿರ್ಧಾರ ಮಾಡಿದ್ರೆ ಎಲ್ಲ ತೇರುಗಳು ಸಹ 80 ಅಡಿ ಒಂದಡಿ ಡಿಫ್ರೆನ್ಸ್ ಇರ್ಬೋದು. ಈ ಸಲ 17 ತೇರು ಆಗಿದ್ದಾವೆ. ಮುಂದಿನ ಸಲ ಇನ್ನೂ ಹೆಚ್ಚುತ್ತವ? ಲಾಸ್ಟ್ ಟೈಮ್ ಈ ಸಲ ಹೆಚ್ಚು ಕಡಿಮೆ ಅಂದ್ರೆ 2 ತೇರು ಜಾಸ್ತಿ ಆಗಿದೆ. ಒಂದು ಗೋಲ್ಶೆಟ್ಪಳ್ಳಿ, ಒಂದು ಕೋನಪ್ರಗ್ರಹ. ಆಕ್ಚುಲಿ ಹೇಳ್ಬೇಕಾದ್ರೆ ಗೋಳಮಂಗಲ ಒಂದು ಹೇಳ್ಬೇಕಾದ್ರೆ ಒಂದು 15 ವರ್ಷ ಹಿಂದೆ 2 ತೇರೆ ಹೋಗ್ತಾ ಇದ್ರು. ಒಂದು ದೊಡ್ಡಮಂಗಲ, ಒಂದು ರಾಮಸಾಗರ, 2 ತೇರೆ ಸೇರ್ತಾ ಇದ್ದಿದ್ದು. ಅದಾದ್ಮೇಲೆ ನಮ್ಮ ಊರಿನ ಮುಖಂಡರಾದ ರಾಮಚಂದ್ರ ರೆಡ್ಡಿ ಅವರು ಅವರ ಒಂದು ಇದರಿಂದ ಈ ಚಿಂತ್ರಮಳವಳ ರೂಟಲ್ಲಿ ಹೋಗೋದಕ್ಕೆ ಅದೊಂದು ಪರ್ಮಿಷನ್ ತಗೊಂಡ್ರು. ಆವಾಗ ನಮ್ಮ ನಾರಾಯಣಘಟ್ಟ ತೇರು ಶುರುವಾಯಿತು. ನಾರಾಯಣಘಟ್ಟ ತೇರು ಯಾವಾಗ ಶುರುವಾಯಿತು, ಕಗ್ಲಿಪುರ ಕೂಡ ಶುರುವಾಯಿತು. ನಾವು ಕೂಡ ಅವಾಗೇ ಸಪೋರ್ಟ್ ಮಾಡಿದ್ವಿ. ಕಗ್ಲಿಪುರ ತೇರು ಶುರುವಾದ್ರಿಂದ ಈ ಭಾಗದಲ್ಲಿ ಹೆಚ್ಚು ಕಡಿಮೆ 7 ತೇರುಗಳು ಬರ್ತಾ ಇದೆ. ಆ 7 ತೇರುಗಳಿಗೆ ರೂವಾರಿ ಹೇಳ್ಬೇಕಾದ್ರೆ ನಮ್ಮ ನಾರಾಯಣಘಟ್ಟ ನಮ್ಮ ರಾಮಚಂದ್ರ ರೆಡ್ಡಿ ಹಾಗೂ ಊರಿನ ಗ್ರಾಮಸ್ಥರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲೇ ಸಂಜೀವ್ ನಗರ, ಬೆಟ್ಟಳ್ಳಿ, ಕೃಷ್ಣನಾಯಕಪುರ, ಗುಲ್ಮಂಗಲ ಮತ್ತು ರಾಯಸಂದ್ರ ತೇರುಗಳಿಗಾಗಲೇ ದೇವಸ್ಥಾನದ ಸಮೀಪಕ್ಕೆ ಆಗಮಿಸಿದ್ದಾವೆ. ಮತ್ತು ಅಲ್ಲಿಗೆ ನಾರಾಯಣಘಟ್ಟ, ಕಗ್ಲಿಪುರ, ಕೊಡರವಳ್ಳಿ, ಚಕ್ಸಂದ್ರ ಮತ್ತು ಬಂದಿದೆ. ಆಲ್ರೆಡಿ ಮತ್ತೊಂದು ಕೊರತೆ ಸುಲ್ಕೊಂಡೆ ಅಂತವೇ ಇದ್ದಾವೆ. ಇಲ್ಲಿ ಕೂಡ ಗೋಲ್ಶೆಟ್ಪಳ್ಳಿ, ಗುರುಮಂಗಲ, ಸಿಂಗನಗರ, ಈರಲಿಗೆ, ರಾಮಸಾಗರ, ಗುರುಮಂಗಲ ಈ ಥರಗಳು ಕೂಡ ಆದವೇ ಇದ್ದಾವೆ. ಆದ್ದರಿಂದ ಇಲ್ಲಿ ಎಲ್ಲ ಕೂಡ ಈ ಸನ್ನಿಧಾನಕ್ಕೆ ಆಗಮಿಸಿದೆ. ಎಲ್ಲರಿಗೂ ಧನ್ಯವಾದಗಳು.